HR ಟೈಮ್ಸ್ ಕನ್ನಡ ನ್ಯೂಸ್ ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ SSCA ಪದವಿ ಪೂರ್ವ ಕಾಲೇಜಿನಲ್ಲಿ ಶಾಲಾ ಸುರಕ್ಷತಾ ಸಮಿತಿ ಉದ್ಘಾಟನೆ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಕುಶಾಲ್ ಚೌಕ್ಸೆ ಅವರ ನೇತೃತ್ವದಲ್ಲಿ ಗೌರಿಬಿದನೂರಿನ ಸರ್ಕಾರಿ ಕಾಲೇಜಿನಲ್ಲಿ ಶಾಲಾ ಸುರಕ್ಷತಾ ಸಮಿತಿಯನ್ನು ಉದ್ಘಾಟಿಸಲಾಯಿತು ಮತ್ತು ಆ ಸಮಿತಿ ಯಾವ ರೀತಿ ಕೆಲಸ ಮಾಡಬೇಕು ಎನ್ನುವುದನ್ನು ಸವಿಸ್ತಾರವಾಗಿ ತಿಳಿಸಿ ಶಾಲಾ ಸುರಕ್ಷತಾ ಸಮಿತಿಯ ಕಾರ್ಯಾಚರಣೆಯ ಬಗ್ಗೆ ವಿವರಿಸಿದರು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ರಾಜಾ ಇಮಾಮ್ ಕಾಸಿಂರವರು, ಗೌರಿಬಿದನೂರು ತಾಲೂಕು ವೃತ್ತ ನಿರೀಕ್ಷಕರಾದ ಸತ್ಯನಾರಾಯಣರವರು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀನಿವಾಸ್ ಮೂರ್ತಿ ಅವರು, ಗೌರಿಬಿದನೂರು ನಗರ ಠಾಣೆಯ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ರವರು ಮತ್ತು ಉಪಾಧ್ಯಾಯರು, ಎಸ್ಡಿಎಂಸಿ ಸದಸ್ಯರು, ವಿದ್ಯಾರ್ಥಿಗಳು, ಪೋಷಕರು ಭಾಗವಹಿಸಿದ್ದರು. ನಮ್ಮ ಸ್ಕೂಲಲ್ಲಿ ಈ ಥರ ಏನಾದರೂ ಆಗ್ತಾ ಇದೆ. ಸೊ ಸ್ಕೂಲು ಗೇಟಲ್ಲಿ ಸ್ಟಾಪ್ ಮಾಡಿ ಅವರಿಗೆ ಪಾರ್ಕಿಂಗ್ ಕೊಡಬಾರ್ದು ಮತ್ತು ಅವರಿಗೆ ಹೊರಗೆ ಮಾಡಲಿಕ್ಕೆ ಈ ಥರದ್ದು ಅಲೌಡ್ ಇಲ್ಲ. ನೋ ಸ್ಟೂಡೆಂಟ್ಸ್ ಶುಡ್ ಬಿ ಅಲೌಡ್ ಟು ಬ್ರಿಂಗ್ 2 ವೀಲರ್ಸ್ ಟು ದ ಸ್ಕೂಲ್. ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಮತ್ತು ಇದು ನಾವು ಆಲ್ ಓವರ್ ಡಿಸ್ಟ್ರಿಕ್ಟ್ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಈಗ ಒಂದು ಪ್ಲ್ಯಾನ್ ರೆಡಿ ಮಾಡಿದ್ದೀವಿ. ಸೊ ಈಗ ಹೊಸ ಮೋಟರ್ ವೆಹಿಕಲ್ ಆ್ಯಕ್ಟಲ್ಲಿ ಈ ಥರದ್ದು ಕೂಡ ರೂಲ್ಸ್ ಬಂದಿದೆ ಕಿ ಯಾರು ಪೇರೆಂಟ್ಸ್ ಮಕ್ಕಳಿಗೆ ಕೊಡ್ತಾರೆ ಗಾಡಿ 2 ವೀಲರ್ಸ್ ವಗೇರಾ ಅವರಿಗೆ ಡ್ರೈವ್ ಮಾಡೋಕ್ಕೆ ಗಾಡಿ ಕೊಡ್ತಾರೆ ಮತ್ತು ಮಕ್ಕಳ ಹತ್ರ ಬಿಲೋ 18ಗೆ ಕೊಡ್ತಾರೆ. ಸೊ ಆಬ್ವಿಯಸ್ಲಿ ಅವರ ಹತ್ರ ಲೈಸೆನ್ಸ್ ಇಲ್ಲ. ಸೊ ಪ್ರಾಸಿಕ್ಯೂಷನ್ ವಿಲ್ ಬಿ ಡನ್ ಆನ್ ದ ಪೇರೆಂಟ್ ಆ್ಯಂಡ್ ಫೈನ್ ಕೂಡ ತುಂಬ ಜಾಸ್ತಿ ಇದೆ. 25,000 ಫೈನ್ ಇದೆ. ಗಾಡಿ ವಗೇರಾ ಸೀಸ್ ಆಗುತ್ತೆ, ಪೇರೆಂಟ್ಸ್ದು ಲೈಸೆನ್ಸ್ ವಗೇರಾ ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಅದು ನಾವು ಈಗ ಹೆಚ್ಚಾಗಿ ಅದನ್ನು ಆ ವಿಚಾರ ಬಗ್ಗೆ ಈ ರೂಲ್ ವಿಚಾರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ನಾವು ನೆಕ್ಸ್ಟ್ ಪ್ರೋಗ್ರಾಮ್ ಮಾಡ್ತೀವಿ ಆಲ್ ಓವರ್ ಡೇ. ಮತ್ತು ಏನು ಸೀಟಿಂಗ್ ಕೆಪಾಸಿಟಿ ಇದೆ, ಯಾವ ವೆಹಿಕಲ್ ರೂಲ್ಸ್ ಎಷ್ಟಿದೆ ಅಂತ ಮಾತ್ರ ಕ್ಯಾರಿ ಮಾಡಬೇಕು. ಅವರು ಕೂಡ ಫಸ್ಟ್ ಏಡ್ ಬಾಕ್ಸು ಡ್ರಿಂಕಿಂಗ್ ವಾಟರ್ ಕ್ಯಾರಿ ಮಾಡಬೇಕು. ಸೀಟ್ ಬೆಲ್ಟ್ಸು ಅದೆಲ್ಲ ಹಾಕೊಂಡಿರಬೇಕು. ಡ್ರೈವರು ಯೂನಿಫಾರ್ಮ್ ಆಗಿರಬೇಕು. ಮತ್ತು ಸ್ಕೂಲ್ನ ಹೆಸರು, ಫೋನ್ ನಂಬರು ಎಲ್ಲ ಡಿಸ್ಪ್ಲೇ ಮಾಡಿರಬೇಕು. ಮತ್ತು ಏನು ಸ್ಪೀಡ್ ಲಿಮಿಟ್ ಇದೆ ಅದು ದಾಟಿದ್ರೆ ಇಂಥವ್ರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಅದಕ್ಕೆ ಕೂಡ ಇರಬೇಕು. ಇದು ನಾವು ಗೌರ್ಮೆಂಟ್ ಸ್ಕೂಲ್ ಇದೆ ಸರ್, ನಮ್ಮದು ವ್ಯಾನ್ ಇಲ್ಲ ಅಂತಂದ್ರೂ ಕೂಡ ನೀವು ಆ ಥರದ್ದು ಯಾರಾದರೂ ಪ್ರೈವೇಟ್ ಏಜೆಂಟ್ಗಳು ಇರ್ತಾರೆ ಅಂಥ ವೆಹಿಕಲ್ಲು, ಅಲ್ಲಿ ಕೂಡ ನೀವು ನಿಮ್ಮ ನಂಬರ್ಗಳು ಹಾಕ್ಲಿಕ್ಕೆ ಅವ್ರಿಗೆ ಒತ್ತಾಯ ಮಾಡ್ಬೋದು. ಆ್ಯಕ್ಚುಲಿ ಕಾಂಟ್ರಾಕ್ಟ್ ಎಲ್ಲ ಎಂಗೇಜ್ ಮಾಡೋಂಗಿಲ್ಲ. ಬಸ್ಸಸ್ನ ಸ್ಕೂಲ್ ಬಸ್ನ ಅವ್ರದ್ದೇ ಓನ್ ಬಸ್ ಇಟ್ಕೊಳ್ಬೇಕು. ಯೂಶಲಿ ಏನು ಮಾಡ್ತಾರೆ, ಕಾಸ್ಟ್ ಕಟಿಂಗ್ ಮಾಡಬೇಕು. ಬಸ್ ಇದ್ದರೆ ಮೇಂಟೆನೆನ್ಸ್ ಮಾಡ್ಕೋಬೇಕು, ಒಂದು ಡ್ರೈವರ್ ಇರಬೇಕು, ಅಟೆಂಡರ್ ಇರಬೇಕು ಅಂತ ಏನು ಮಾಡ್ತಾರೆ, ಹೈರ್ ಮಾಡ್ತಿರ್ತಾರೆ. ಆ ಟೈಮಲ್ಲಿ ನಮಗೆ ಕರ್ಕೊಂಡು ಹೋಗ್ಬೇಕು. ದಟ್ ಈಸ್ ನಾಟ್ ಅಲೌಡ್ ಇನ್ ದಿ ರೂಲ್ಸ್. ಅದರಲ್ಲಿ ಏನಾದರೂ ಇದ್ದರೆ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟು, ಶಾಲೆಗಳಲ್ಲಿ ಶಿಕ್ಷಕಿಯರು ಎಲ್ಲರೂ ಸಾಯಂಕಾಲ ಮನೆಗೆ ಹೋಗೋದಕ್ಕೆ ಮೊದಲು ಒಂದು ರೂಮಿಂಗ್ ಎಲ್ಲ ಫಿಸ್ಕಿಂಗ್ ಮಾಡಬೇಕು. ಎಲ್ಲ ರೂಮ್ಗಳು ಲಾಕ್ ಮಾಡೋದು, ನೀಟಾಗಿ ಚೆಕ್ ಮಾಡ್ಕೊಂಡು ಮತ್ತು ಯಾವುದೇ ಟೀಚರು ಇಂಡಿವಿಜುವಲ್ ಆಗಿ ಒಂದು ಹೆಣ್ಮಕ್ಳು ಕರೆಸಿ ಇದು ಮಾಡೋದು ಅಂತ CC ಕ್ಯಾಮ್ರಾ ಕರೆಸ್ಬಾರ್ದು ಅಂತ ಇಲ್ಲ. ಕೆಲವು ಟೈಮಲ್ಲಿ ಬೈಬೇಕಾದ್ರೆ ಒಬ್ಬನೇ ಬೈಬೇಕಾಗಿರ್ತದೆ, ಬೇರೆಯವರಿಗೆ ಬೈ ಅಂಡರ್ಸ್ಟಿಮೇಟ್ ಮಾಡ್ದಂಗೆ ಆಗ್ತದೆ ಅಂತ ಹೇಳಿರ್ತದೆ. ಅಂಥ ಟೈಮಲ್ಲಿ CC ಕ್ಯಾಮ್ರಾ ಇರುವಂಥ ರೂಮಲ್ಲಿ ಮಾಡೋದು. ಜೆಂಡರ್ ನ್ಯೂಟ್ರಲ್, ಹೆಣ್ಮಗುಗೆ ಹೆಣ್ಮಗುಗೆ ಎಲ್ಲರಿಗೆ ಈ ಥರದ್ದು ಅವರ ಬಗ್ಗೆ ರೂಲ್ಸ್ ಇದೆ. ಸೊ ಅದು ನಮ್ಮ ಗಮನಕ್ಕೆ ಕೂಡ ಇದೆ. ನಮ್ಮಲ್ಲಿ ಇನ್ಸಿಡೆಂಟ್ಸ್ ಕೂಡ ಆಗಿದೆ. ಸೊ ಅದು ನಾವು ಕೂಡ ಫಾಲೋ ಮಾಡ್ತಾ ಇದ್ದೀವಿ. So in fact there is one case in Gauravibadnur also in which the court has convicted the person who got involved in the abuse of that boy child. 21 years ಶಿಕ್ಷೆ ಆಗಿದೆ ಅವನಿಗೆ ಹೊರಗಡೆ.